ಕೊನೆಗೂ ಹೊಸ ವರ್ಷ 2025ರಲ್ಲಿ ಗೃಹ ಸಾಲಗಾರರಿಗೆ ರಿಲೀಫ್ ಸಿಗುವ ನಿರೀಕ್ಷೆ ಉಂಟಾಗಿದೆ. ಹಾಗಾದರೆ ಇದಕ್ಕೆ ಕಾರಣ ಏನು? RBI ಏನು ಮಾಡಲಿದೆ? ಈಗ ನೋಡೋಣ. ಮೊದಲನೇದಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಶುಕ್ರವಾರ ತನ್ನ ದ್ವೈಮಾಸಿಕ ಹಣಕಾಸು ನೀತಿ ಪರಾಮರ್ಶೆಯಲ್ಲಿ ಕ್ಯಾಶ್ ರಿಸರ್ವ್ ರೇಷಿಯೋ ಅಥವಾ ನಗದು ಮೀಸಲು ಅನುಪಾತವನ್ನು 4.5%ನಿಂದ 4%ಗೆ ಇಳಿಕೆ ಮಾಡಿದೆ. ಇದರ ಪರಿಣಾಮವಾಗಿ ಬ್ಯಾಂಕಿಂಗ್ ವ್ಯವಸ್ಥೆಗೆ 1,16,000 ಕೋಟಿ ರೂಪಾಯಿ ಸಿಗುತ್ತೆ. ಹೀಗಿದ್ದರೂ RBI ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು ರೆಪೋ ದರವನ್ನು 6.5%ನ ಯಥಾಸ್ಥಿತಿಯಲ್ಲಿ ಉಳಿಸಿಕೊಂಡಿದ್ದಾರೆ. ಹೀಗಾಗಿ ತಕ್ಷಣ ಅಲ್ಲದೆ ಇದ್ರೂ ಕೂಡ 2025ರಲ್ಲಿ ಗೃಹ ಸಾಲದ ಬಡ್ಡಿದರ ಇಳಿಕೆಯಾಗುವ ನಿರೀಕ್ಷೆ ಉಂಟಾಗಿದೆ. CRR ಇಳಿಕೆಯಾಗುವುದರಿಂದ ಬ್ಯಾಂಕ್ಗಳಿಗೆ ಬಡ್ಡಿ ದರವನ್ನು ಇಳಿಸಲು ಹಾದಿ ಒಂಚೂರು ಸುಗಮವಾಗಲಿದೆ. HSBC ರಿಸರ್ಚ್ ವರದಿಯ ಪ್ರಕಾರ 2025ರ ಫೆಬ್ರವರಿಯಲ್ಲಿ ಬಡ್ಡಿ ದರ ಇಳಿಕೆಯಾಗುವಂಥ ಸಾಧ್ಯತೆ ಇದೆ. ಹಾಗಾದರೆ CRR ಅಂದರೆ ಏನು? CRR ಅಂದರೆ ಬ್ಯಾಂಕ್ಗಳು RBIನಲ್ಲಿ ಕಡ್ಡಾಯವಾಗಿ ಇಡಬೇಕಾಗಿರುವ ಠೇವಣಿ ಹಣವಾಗಿದೆ. RBIನ ಈ ಘೋಷಣೆಯ ಬೆನ್ನಲ್ಲೇ ಷೇರು ಮಾರುಕಟ್ಟೆಯಲ್ಲಿ ಬ್ಯಾಂಕಿಂಗ್ ಮತ್ತು ಹಣಕಾಸು ವಲಯದ ಷೇರುಗಳ ಚೇತರಿಸಿವೆ. ರಿಯಲ್ ಎಸ್ಟೇಟ್ ವಲಯದ ಷೇರುಗಳು ಕೂಡ ಚೇತರಿಸಿವೆ. ಸತತ 11 ಸಲ ದ್ವೈಮಾಸಿಕ MPC ಸಭೆಯಲ್ಲಿ RBI ತನ್ನ ರೆಪೋ ದರವನ್ನು ಯಥಾಸ್ಥಿತಿಯಲ್ಲಿ ಇರಿಸಿದೆ. ಸುದೀರ್ಘ ಸಮಯದಿಂದ ಗೃಹ ಸಾಲಗಾರರು ಬಡ್ಡಿದರ ಇಳಿಕೆಯನ್ನು ನಿರೀಕ್ಷಿಸ್ತಾ ಇದ್ದಾರೆ. ಆದರೆ ಹೆಚ್ಚುತ್ತಾ ಇರುವಂತಹ ಹಣದುಬ್ಬರದಿಂದಾಗಿ RBI ಬಡ್ಡಿದರ ಕಡಿತಕ್ಕೆ ಮುಂದಾಗಿಲ್ಲ. ಆದರೆ ಇದೀಗ GDP ಬೆಳವಣಿಗೆಯಲ್ಲೂ ಇಳಿಕೆಯಾಗಿರುವುದರಿಂದ ಬಡ್ಡಿದರದ ಇಳಿಕೆಗೆ ಒತ್ತಡ ಉಂಟಾಗಿದೆ. ಕಳೆದ ಜುಲೈ-ಸೆಪ್ಟೆಂಬರ್ನಲ್ಲಿ GDP ಬೆಳವಣಿಗೆ 5.4ಕ್ಕೆ ಇಳಿಕೆಯಾಗಿತ್ತು. ಹೀಗಿದ್ದರೂ ಅಕ್ಟೋಬರ್ ಬಳಿಕ ಆರ್ಥಿಕ ಚಟುವಟಿಕೆಗಳಲ್ಲಿ ಚೇತರಿಕೆ ಕಂಡುಬರ್ತಾ ಇದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಕೊಡುಕೊಳ್ಳುವಿಕೆ ಹೆಚ್ಚುತ್ತಾ ಇದೆ. ಜೊತೆಗೆ ಸರ್ಕಾರದ ಸಾರ್ವಜನಿಕ ವೆಚ್ಚಗಳು ಅಂದರೆ ರಸ್ತೆ, ನೀರಾವರಿ, ಕಟ್ಟಡ ನಿರ್ಮಾಣ ಇತ್ಯಾದಿ ಸಾರ್ವಜನಿಕ ಕೆಲಸಗಳಿಗೆ ವೆಚ್ಚ ಆಗ್ತಾ ಇದೆ. ಹೀಗಾಗಿ ಮುಂದಿನ 2 ತ್ರೈಮಾಸಿಕಗಳಲ್ಲಿ GDP ಏರಿಕೆಯಾಗುವ ಸಾಧ್ಯತೆ ಇದೆ ಅಂತ HSBC ರಿಸರ್ಚ್ ರಿಪೋರ್ಟ್ ಹೇಳಿದೆ. ಹಾಗಾದರೆ ಬೆಲೆ ಏರಿಕೆ ಇಳಿಯುವುದು ಯಾವಾಗ? ಮುಂಬರುವ ತಿಂಗಳುಗಳಲ್ಲಿ ಹಣದುಬ್ಬರ ಕೂಡ ಇಳಿಕೆ ಆಗಲಿದೆ. ಚೀನಾದಿಂದ ಆಮದು ಮಾಡಿಕೊಳ್ಳುವಂತಹ ವಸ್ತುಗಳ ದರಗಳು ಇಳಿಕೆಯಾಗುವ ನಿರೀಕ್ಷೆ ಇದ್ದು, ಇದರಿಂದ ಭಾರತದ ಹಣದುಬ್ಬರ ಕೂಡ ತಗ್ಗಲಿದೆ ಅಂತ ರಿಸರ್ಚ್ ರಿಪೋರ್ಟ್ ಹೇಳುತ್ತೆ. ಮುಖ್ಯವಾಗಿ ಅಕ್ಟೋಬರ್ನಲ್ಲಿ 6.2ರಷ್ಟಿದ್ದ ಹಣದುಬ್ಬರು ನವೆಂಬರ್ನಲ್ಲಿ 5.7ಕ್ಕೆ ಇಳಿಕೆಯಾಗಲಿದೆ ಅಂತ HSBC ವರದಿ ತಿಳಿಸಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಕಾರ 2024ರ ಅಕ್ಟೋಬರ್-ಡಿಸೆಂಬರ್ನಲ್ಲಿ ಹಣದುಬ್ಬರ 5.7% ಇರಬಹುದು. 2025ರ ಅಂದರೆ ಹೊಸ ವರ್ಷ ಜನವರಿ-ಮಾರ್ಚ್ ಅವಧಿಯಲ್ಲಿ 4.5%ಗೆ ಇಳಿಕೆಯಾಗುವಂತಹ ಸಾಧ್ಯತೆ ಇದೆ. ಮುಂದಿನ ಫೆಬ್ರವರಿ ಮತ್ತು ಏಪ್ರಿಲ್ನಲ್ಲಿ RBI ತನ್ನ ಬಡ್ಡಿ ದರದಲ್ಲಿ ಸುಮಾರು 0.25%ನಷ್ಟು ಇಳಿಕೆ ಮಾಡಬಹುದು ಅಂತ ಅಂದಾಜು ಮಾಡಲಾಗಿದೆ. ಆಗ ರೆಪೋ ದರ 6%ಗೆ ಇಳಿಕೆಯಾಗಲಿದೆ. ಗೃಹ ಸಾಲದ EMI ಆಗ ಅಗ್ಗ ಆಗಲಿದೆ ಅಂತ ಈ ರಿಪೋರ್ಟ್ ಹೇಳುತ್ತೆ. ಜಪಾನಿನ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ನೊಮುರಾ ಪ್ರಕಾರ 2025ರಲ್ಲಿ RBI 1% ತನಕ ಬಡ್ಡಿ ದರವನ್ನು ಕಡಿತ ಮಾಡುವಂಥ ಸಾಧ್ಯತೆ ಇದೆ. ಅಮೆರಿಕದಲ್ಲೂ ಕೂಡ ಬಡ್ಡಿದರ ಇಳಿಕೆಯ ಒಂದು ಟ್ರೆಂಡ್ ಶುರುವಾಗಿದೆ. ಹೀಗೆ ಭಾರತದಲ್ಲೂ ಕೂಡ ಆರಂಭವಾದರೆ ಗೃಹ ಸಾಲಗಾರರಿಗೆ ಆಗ ಅನುಕೂಲವಾಗುತ್ತೆ. ಬಡ್ಡಿದರ ಇಳಿಕೆಯ ಟ್ರೆಂಡ್ ಹೊಸ ವರ್ಷ ಆರಂಭವಾದಾಗ ಗೃಹ ಸಾಲಗಾರರಿಗೆ ಗಣನೀಯ ಉಳಿತಾಯವಾಗುತ್ತೆ. ಆಗ 2 ಆಯ್ಕೆಗಳು ಸಾಲಗಾರರಿಗೆ ಸಿಗುತ್ತೆ. ಮೊದಲನೇದು ಅವರ EMI ಅನ್ನು ಯಥಾಸ್ಥಿತಿಯಲ್ಲಿ ಇಟ್ಕೊಳ್ಳುವಂಥದ್ದು. ಇದರಿಂದ ಸಾಲದ ಮರುಪಾವತಿಯಲ್ಲಿ ಹೆಚ್ಚಳ ಆಗುವುದರಿಂದ ಸಾಲವನ್ನು ಬೇಗ ತೀರಿಸಬಹುದು. ಎರಡನೇ ಆಯ್ಕೆ ಯಾವುದು ಅಂದರೆ EMIಯನ್ನೇ ಕಡಿಮೆ ಮಾಡುವಂತಹ ಆಯ್ಕೆ. ಆದರೆ ಇದರಿಂದ ಏನಾಗುತ್ತೆ ಅಂದರೆ ಮುಂದೊಮ್ಮೆ ಬಡ್ಡಿದರ ಅಕಸ್ಮಾತ್ ಏರಿಕೆಯಾದಾಗ ಸಾಲದ ಅವಧಿ ಕೂಡ ಜಾಸ್ತಿ ಆಗುತ್ತೆ. ಅದರಿಂದ ಹಣಕಾಸು ಪರಿಸ್ಥಿತಿ ಕಷ್ಟಕರವಾಗಿದ್ದರೆ ಮಾತ್ರ EMI ಕಡಿತಕ್ಕೆ ಮುಂದಾಗುವಂಥದ್ದು ಉತ್ತಮ. ನೀವು ಖಾಸಗಿ ಬ್ಯಾಂಕ್ ಆಗಿರ್ಬೋದು ಅಥವಾ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳಲ್ಲಿ ಗೃಹ ಸಾಲ ತೆಗೆದುಕೊಂಡಿದ್ದರೆ ಬಡ್ಡಿದರ ಇಳಿಕೆಯಾದಾಗ ಅವರನ್ನು ತಪ್ಪದೆ ಸಂಪರ್ಕಿಸಿ ಹಾಗೂ ಇಳಿಕೆ ಆಗಿರುವುದನ್ನು ಖಾತರಿಪಡಿಸಿಕೊಳ್ಳಲು ಯಾವತ್ತೂ ಮರಿಬೇಡಿ. ಇದಕ್ಕಾಗಿ ಬ್ಯಾಂಕಿಗೆ ಹೋಗಬೇಕು ಅಂತಲೂ ಇಲ್ಲ, ದೂರವಾಣಿ ಮೂಲಕನೂ ತಿಳಿಬಹುದು ಅಥವಾ ಆನ್ಲೈನ್ ಲೋನ್ ಅಕೌಂಟ್ ಇದ್ದರೆ ಮೊಬೈಲ್ನಲ್ಲೇ ಪರಿಶೀಲನೆ ಮಾಡಬಹುದು. ಗೃಹ ಸಾಲಗಳು ದೀರ್ಘಾವಧಿ ಆಗಿದ್ದರಿಂದ ಬಡ್ಡಿ ದರದಲ್ಲಿ ಒಂಚೂರು ಇಳಿಕೆ ಆದರೂ ಕೂಡ ದೊಡ್ಡ ಮಟ್ಟಿನಲ್ಲಿ ಉಳಿತಾಯವಾಗುತ್ತೆ. ಅದರಿಂದ ಸಾಲಗಾರರು RBI ಹಣಕಾಸು ನೀತಿಯನ್ನು ತಪ್ಪದೆ ಗಮನಿಸ್ತಾ ಇರಬೇಕು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗೋಸ್ಕರ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.